ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃ ಶಿವಾಯ, ನಮಃ ಶಿವಾಯ. ಸಾಧು ಸಂತರಿಗೂ ಋಷಿ ಮುನಿಗಳಿಗೂ ನಮಃ ಶಿವಾಯ, ನಮಃ ಶಿವಾಯ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕುಡುಪಾಡಿ, ದೋಟ, ಮಂಗಳೂರು. ಇವತ್ತು ನಾನು ನಿಮಗೆ ಬಂಜೆತನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಕೇವಲ ಹೆಂಗಸರಿಗೆ ಮಾತ್ರ ಬಂಜೆತನ ಅಲ್ಲ, ಇದು ಇವತ್ತಿನಿಂದ ನಿನ್ನೆಯಿಂದ ಬಂದದ್ದಲ್ಲ. ಇದು ದಶರಥನ ಕಾಲದಲ್ಲೂ ಕೂಡ, ಅಂದರೆ ತ್ರೇತಾಯುಗದಲ್ಲೂ ಕೂಡ ದಶರಥನಿಗೆ ಬಂಜೆತನ ಇತ್ತು. ಇದು ಉದಾಹರಣೆಗೆ ಕೊಡುವುದು. ಬಂಜೆತನಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಕಾರಣವನ್ನು ನಾವು ಹುಡುಕಬೇಕು. ಬಂಜೆತನ ಯಾಕೆ ಬಂತು, ಹೇಗೆ ಬಂತು? ಈಗಿನ ಒಂದು ಯುಗದಲ್ಲೂ ಕೂಡ ಬಂಜೆತನಕ್ಕೆ ಸರಿಯಾದ ನಿರ್ದಿಷ್ಟವಾದ ಕಾರಣಗಳು ತಿಳಿದು ಬಂದಿಲ್ಲ. ನನ್ನಲ್ಲಿ ಎಷ್ಟೋ ಜನರು ಬರ್ತಾರೆ, ಬಂಜೆತನದ ಬಗ್ಗೆ ನಾವು ಡಾಕ್ಟ್ರ ಬಳಿಗೆ ಹೋಗಿದ್ದೇವೆ, ಅಂಡಾನು ಟೆಸ್ಟ್ ಮಾಡಿದ್ದೇವೆ, ಕರೆಕ್ಟ್ ಉಂಟು ಹೇಳಿದ್ದಾರೆ. ಪುರುಷನ ವೀರ್ಯಾನು ಟೆಸ್ಟ್ ಮಾಡಿದ್ದಾರೆ, ಅದು ಕೂಡ ಕರೆಕ್ಟ್ ಉಂಟಂತ ಹೇಳಿದ್ದಾರೆ. ಮಕ್ಕಳಾಗ್ತದೆ ಅಂತ ಹೇಳಲಿಕ್ಕೆ ಶುರುವಾಗಿ ಸಾಧಾರಣ ಒಂದು 5 ವರ್ಷ ಆಯಿತು ಮದುವೆಯಾಗಿ. ಕಾರಣ ನಮಗೆ ಇನ್ನೂ ತಿಳಿದು ಬಂದಿಲ್ಲ ಗುರುಜಿ ಅಂತ ಹೇಳ್ತಾರೆ. ಹರಕೆಯೂ ಕೂಡ ಹಾಕಿದೆ. ಅದು ಕೆಲವರು ಮೂರ್ಖತನದ ಹಾಗೆ ಶಬರಿಮಲೆಗೂ ಹರಕೆ ಹೊತ್ತುತ್ತಾರೆ. ಮಕ್ಕಳಾದರೆ ಶಬರಿಮಲೆಗೆ ಕೊಂಡೋಗ್ತೀನಿ ಅಂತ. ನೋಡಿ, ಶಬರಿಮಲೆಯಲ್ಲಿರುವುದು ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ. ಮಕ್ಕಳ ಬಗ್ಗೆ, ಮಗುವಿನ ಬಗ್ಗೆ ಬ್ರಹ್ಮಚಾರಿ ಹತ್ರ ದೂರು ಕೊಟ್ಟರೆ ಪರಿಹಾರ ಸಿಗ್ತದ? ಇಲ್ಲ. ಮತ್ತು ಹನುಮಂತ ಗೊತ್ತಲ್ಲ ನಿಮಗೆ, ಹನುಮಂತನ ಹತ್ರ ಕೂಡ ದೂರು ಕೊಟ್ಟರೆ ಆಗುವುದಿಲ್ಲ, ಬ್ರಹ್ಮಚಾರಿ. ಮಕ್ಕಳ ಬಗ್ಗೆ, ಮಕ್ಕಳಾಗಬೇಕು ಅಂತ ನಿಮಗೆ ಏನಾದರೂ ಆಸೆ ಇದ್ದರೆ ಸುಬ್ರಹ್ಮಣ್ಯನಲ್ಲಿ ದೂರು ಕೊಡಬೇಕು, ರಾಮನಲ್ಲಿ ದೂರು ಕೊಡಬೇಕು, ಕೃಷ್ಣನಲ್ಲಿ ದೂರು ಕೊಡಬೇಕು, ಮಕ್ಕಳಾಗ್ತದೆ. ಆದರೆ ಕೆಲವರು ಅದು ತಪ್ಪು ಮಾಡ್ತಾರೆ. ಈಗ ಅದನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮಾರ್ಗದರ್ಶನ ಕೊಡ್ತೇನೆ. ಇವಾಗ ಬಂಜೆತನ ಅಂತ ಹೇಳ್ತಾರೆ ನೋಡಿ, ದಶರಥಕ್ಕೂ ಉಂಟು. ದಶರಥ ಮಹಾರಾಜನಿಗೆ 350 ಜನ ಉಪಪತ್ನಿಯರಿದ್ದರು. ಓದಲ್ಲಿ ಎಲ್ಲ ಮಕ್ಕಳಾಗಬೇಕಂತ ಪ್ರಯತ್ನ, ಮಕ್ಕಳಾಗುವುದಿಲ್ಲ. ಪಟ್ಟದ ರಾಣಿಯರು 3 ಜನ ಇದ್ದಾರೆ, ಅವರಿಗೂ ಮಕ್ಕಳಾಗುವುದಿಲ್ಲ. ಆವಾಗ ವಸಿಷ್ಠರು ಹೇಳ್ತಾರೆ, ರಾಜ ನೀನು ಇದೇ ರೀತಿ ಊರು ಹೋದ ಜಾಗದಲ್ಲಿ ಮಕ್ಕಳಾಗಬೇಕಂತ ಹೇಳಿ ಹೊಸ ಹೆಂಡತಿಯರನ್ನು ಮಾಡಿದರೆ ಆಗುವುದಿಲ್ಲ. ಅದಕ್ಕೆ ಪೂರ್ವಜನ್ಮದ ಹಿರಿಯರ ಶಾಪ ಇದ್ದರೂ ಕೂಡ